ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಧನುಸ್ಸು ರಾಶಿಯವರು ಮೇ ತಿಂಗಳು ಎಚ್ಚರಿಕೆಯಿಂದ ಇರತಕ್ಕಂಥ ಮಾಸವ ಅಥವಾ ಲಾಭದಾಯಕ ಮಾಸವ ಅಂತ ಯೋಚನೆ ಮಾಡಿದ್ರೆ ಅಥವಾ ನೋಡೋದಾದರೆ ಖಂಡಿತ 75% ಲಾಭದಾಯಕ ಮಾಸ ಹಾಗೂ ಶುಭ ಮಾಸ. ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಯಾವುದಷ್ಟಕ್ಕಾಗಿತ್ತು ತುಂಬ ಸಕ್ಸಸ್ಸೇ ಆಗ್ತಾ ಇಲ್ಲ, ಲಾಭ ಸಿಗ್ತಾ ಇಲ್ಲ, ಅಥವಾ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಫೈಲ್ ಮೂವ್ ಆಗ್ತಾ ಇಲ್ಲ, ಆ ಸಮಸ್ಯೆಯನ್ನು ಸಿಕ್ಕಾಕೊಂಡು ಸಾಕಾಗ್ಬಿಟ್ಟಿದೆ ಅಂತ ಯಾರು ಪ್ರಯತ್ನಿಸ್ತಾ ಇದ್ದೀರಾ, ಯಾರು ಬೇಜಾರಲ್ಲಿದ್ದೀರಿ ಅವರಿಗೆ ಶುಭ ಸುದ್ದಿ. ಖಂಡಿತ ಈ ತಿಂಗಳು ಧನುರಾಶಿಯವರಿಗೆ ಸರ್ಕಾರಿ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಆ ವಿಚಾರದಲ್ಲಿ ಉತ್ತಮ ಲಾಭವನ್ನು ಹಾಗೂ ನೆಮ್ಮದಿಯನ್ನು ಪ್ರಮುಖವಾಗಿ ಪಡೆದುಕೊಳ್ಳುವಂತರಾಗ್ತೀರಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಒಳ್ಳೆ ಸಾಧನೆಯನ್ನು ಪಡೆದುಕೊಳ್ಳತಕ್ಕಂಥ ಮಾಸವಿದು. ನೀವು ಕೆಲಸ ಕಾರ್ಯ ಮಾಡ್ತಿರ್ತೀರಿ, ತುಂಬ ಜನ ಹೇಳ್ತಾರೆ ಕೆಲಸಕ್ಕೆ ಹೋಗ್ತೀನಿ, ಏನೋ ಸ್ಯಾಲ್ರಿ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ ಬರ್ತೀನಿ ಅಂತ. ಯಾರ ಮೈಂಡ್ಸೆಟ್ ಈ ಥರ ಇರುತ್ತೋ ಖಂಡಿತ ಆ ಥರ ಜೀವನದಲ್ಲಿ ಉದ್ಧಾರಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಥಿತಿ ಚೇಂಜ್ ಆಗಬೇಕು. ಯಾರೋ ನನಗೊಂದು ಸ್ಯಾಲ್ರಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕೃತಜ್ಞತೆನಾಗಿರಬೇಕು, ಶಕ್ತಿ ಮೀರಿ ಕೆಲಸವನ್ನು ಮಾಡಬೇಕು. ನಿಮಗೆ ಲಾಭ ಸಿಗ್ತಾ ಇಲ್ವಾ, ಇಲ್ಲಿ ಸ್ಯಾಲ್ರಿ ಕಮ್ಮಿ ಇದೆಯಾ, ತಲೆ ಕೆಡಿಸ್ಕೊಬೇಡಿ. ಖಂಡಿತವಾಗಿಯೂ ಮುಂದಿನ ದಿನ ಭಗವಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ಡಬಲ್ ಆಗಿ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿ ಟ್ರಿಬಲ್ ಆಗಿ ಒಳ್ಳೆ ಪೊಸಿಷನ್ ಸಿಗುತ್ತೆ. ಸ್ವಂತ ಅನುಭವಗಳನ್ನು ನನ್ನ ಕಣ್ಣಾರೆ ನಾನು ಕಂಡಿರತಕ್ಕಂಥದ್ದನ್ನು ಹೇಳ್ತಿರೋದು ನಿಮಗೆ. ತುಂಬ ಜನ ಹೇಳ್ತಾರೆ ಒಂದು 20,000 ಸ್ಯಾಲ್ರಿ ಕೊಡ್ತಾರೆ ಗುರುಗಳೇ, ಅದಕ್ಕೆ ಎಷ್ಟು ಬೇಕು ಅಷ್ಟು ಕೆಲಸ ಮಾಡಿ ಬರ್ತೀನಿ, ಸುಮ್ಮನೆ ಯಾಕೆ ಮಾಡ್ಬಿಟ್ಟು ಅವನನ್ನು ನಾನು ಬೆಳೆಸಬೇಕು, ಈ ಥರ ಮೈಂಡ್ ಸೆಟ್ ಇರುತ್ತಲ್ಲ, ನೀವು ಅವ್ರು ಉದ್ಧಾರ ಆಗಲ್ಲ. ನಿಮ್ಮ ಜೊತೆಗಿದ್ದವ್ರನ್ನೂ ಉದ್ಧಾರನೂ ಖಂಡಿತ ಮಾಡಿಸಲ್ಲ. 15,000ನೇ ಸಂಬಳ ಕೊಡಲಿ, ನೀವು ಕೆಲಸ ಮಾಡೋದು 50,000 ರೂಪಾಯಿ ಅಷ್ಟು ಈಕ್ವಲ್ ಇರಲಿ ಆ ವ್ಯಾಲ್ಯೂ. ನನಗೆ ಆ ವ್ಯಕ್ತಿ ಕೆಲಸಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಶ್ರದ್ಧೆಯಿಂದ ಎಷ್ಟು ಎಫೆಕ್ಟಿವ್ ಆಗುತ್ತೋ ಎಷ್ಟು ಲಾಭವಾಗುತ್ತೋ ಅಷ್ಟನ್ನು ಕೆಲಸ ಮಾಡಿಕೊಡ್ತಿದ್ದೀನಿ ಬಿಡಿ, ಮುಂದಿನ ಖಂಡಿತ ನನಗೊಂದು ಒಳ್ಳೆಯದಾಗುತ್ತೆ ಆ ವ್ಯಕ್ತಿಯಿಂದನೋ ಅಥವಾ ಕೆಲಸದಿಂದನೋ ಅಂತ ಯಾರು ಈ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಲಾಭ ಜಾಸ್ತಿ. ಏನಕ್ಕೆ ಈ ಪದಗಳನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಧನುರಾಶಿಯವರಿಗೆ ಈ ಮಾಸ ಒಳ್ಳೆ ಅವಕಾಶವನ್ನು ಭಗವಂತ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾನೆ. ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಮಾಡೋದಕ್ಕೆ. ಒಳ್ಳೆ ಹೆಸರು ಮಾಡಬೇಕು ಅಂದ್ರೆ ಮೊದಲು ಏನು ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಫಸ್ಟು ಈ ಮಾಸ ಶ್ರದ್ಧೆಯಿಂದ ನಿಮ್ಮ ಶಕ್ತಿಗಿಂತ ಮೀರಿ ಯಥೇಚ್ಛವಾಗಿ ಕೆಲಸವನ್ನು ಮಾಡಿ. ಏನು ಅಪೇಕ್ಷೆ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮನಸ್ಸಲ್ಲಿ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ. ಏನೋ ಒಂದು ಕೆಲಸ ಮಾಡಿದೆ ಅಂದರೆ ನನಗೆ ಇಷ್ಟೊಂದು ಇನ್ಕಮ್ ಬರಬೇಕು, ಒಳ್ಳೆಯ ಹೆಸರು ಬರಬೇಕು, ಅಥವಾ ಪ್ರಮೋಷನ್ ಸಿಗಬೇಕು, ಇನ್ಯಾವುದೋ ವಿಚಾರದ ಲಾಭ ಆಗಬೇಕು ಅಂತ ನಿಮಗೂ ಕೂಡ ಹಾಗೆ ಇದ್ದೇ ಇರುತ್ತಲ್ವ. ಆ ಆಸೆ ನೀವು ಅಂದ್ಕೊಂಡಿರ್ತಕ್ಕಂಥ ಮಟ್ಟ ಯಥೇಚ್ಛವಾಗಿ ಲಾಭ ಸಿಗುತ್ತೆ ಅಂತ ಅರ್ಥ. ನೀವು ಅಂದ್ಕೊಂಡಿರ್ತಾರೆ 50 to 60% ನನಗೆ ಹೈಕ್ ಆಗಬೇಕು, ಒಂದು 20,000 ಲಾಭ ಬರಲಿ, ಎಲ್ಲೋ ಒಂದು ಹೆಸರು ತೆಗೆದುಕೊಂಡು ಇನ್ಫ್ಲೂಯೆನ್ಸ್ ತೆಗೆದುಕೊಂಡು ಪ್ರಮೋಷನ್ ಪಡ್ಕೋಣ, ಟ್ರಾನ್ಸ್ಫರ್ ತಗೋಣ, ಈ ಥರದ್ದು ಏನೋ ನಾನಾ ಆಲೋಚನೆ ನಿಮ್ಮ ತಲೆಯಲ್ಲಿ ಇರುತ್ತಲ್ವಾ, ಅದಕ್ಕಿಂತಲೂ ಜಾಸ್ತಿ ಲಭಿಸುತ್ತೆ. ಅಂದರೆ ಶ್ರದ್ಧೆಯಿಂದ ಕೆಲಸ ಮಾಡಿ. ತಿಳಿದಿರಲಿ, ಈ ತಿಂಗಳು ನಿಮ್ಮೆಲ್ಲ ಕಷ್ಟದ ಸಮಯಗಳಲ್ಲೂ ಕೂಡ ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲವಾಗಿ ನಿಮ್ಮ ಜೊತೆ ನಿಂತುಕೊಂಡು ಉತ್ತಮ ಸಹಕಾರವನ್ನು ಮಾರ್ಗದರ್ಶನವನ್ನು ಕೊಡುವಂತರಾಗ್ತಾರೆ. ಧನುರಾಶಿಯವರಿಗೆ ಸಣ್ಣ ಪುಟ್ಟ ಎಡವಟ್ಟುಗಳನ್ನು ಈ ಮಾಸ ಮಾಡ್ಕೊಳ್ತೀರಾ, ಇಡವುತ್ತೀರಿ. ಯಾವುದೋ ವಿಚಾರವನ್ನು ತಲೆಗೆ ಹಾಕ್ಕೊಂಡು ಮತ್ತಿನ್ಯಾವುದೋ ವಿಚಾರದಲ್ಲಿ ನಾನಾ ರೀತಿ ತಪ್ಪುಗಳನ್ನು ಮಾಡ್ತೀರಾ. ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ನಿಂತ್ಕೊಳ್ತಕ್ಕಂಥದ್ದು ತಿಳಿದಿರಲಿ. ತುಂಬ ಜನ ಹೇಳ್ತಾ ಇರ್ತೀನಿ, ತುಂಬ ಜನ ಆಡು ಭಾಷೆಯಲ್ಲಿ ಹೇಳ್ತಿರ್ತಾರೆ ಅದನ್ನು, 1000 ಜನ ಸಂಬಂಧಿಕರು ಒಂದೋಕ್ಕಿಂತ 5 ಜನ ಆತ್ಮೀಯ ಸ್ನೇಹಿತರು ಅಂದರೆ ಸಾಕು ಅಂತ. ಖಂಡಿತ ನಿಜ ಅದು. ನನಗೆ ಅಲ್ಲಿ ಸಂಬಂಧಿಕರಿದ್ದಾರೆ, ನನ್ನ ಸಂಬಂಧಿಕ ಒಬ್ಬ MLA, ನಮ್ಮ ಸಂಬಂಧಿಕರು ಒಬ್ಬ ZP ಮೆಂಬರು, ನನ್ನ ಸಂಬಂಧಿಕರು ನಮ್ಮ ದೊಡ್ಡಪ್ಪ ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾನೆ. ಕಷ್ಟಕ್ಕೆ ಬರ್ತಾರಾ? ಖಂಡಿತ ಬರಲ್ಲ. ಅದೇ ಆತ್ಮೀಯ ಸತ್ರಿಗೆ ಒಂದು ಕಾಲ್ ಮಾಡಿ ಈ ಥರ ಕಷ್ಟದಲ್ಲಿದ್ದೀನಿ ಅಂತ, ಆತನಿಗೆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಜೊತೆಗೆ ಬಂದು ನಿಂತ್ಕೊಳ್ತಾನೆ. ಅಂಥ ದೊಡ್ಡ ಅವಕಾಶವನ್ನು ಭಗವಂತ ಈ ಮಾಸ ನಿಮ್ಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟು ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಕಣ್ಣು ಮುಂದೆ ಬರುತ್ತೆ ಯಾವುದು ಸತ್ಯ ಯಾವುದು ತಪ್ಪು, ಅಧಿಕಾರವ ಸ್ನೇಹಿತರ ಅಂತ. ಅದನ್ನು ಕಳ್ಕೊಳಕ್ಕೆ ಹೋಗಬೇಡಿ ಧನುಸ್ಸು ರಾಶಿಯವರು. ಮನಸ್ಸಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಯಾರೋ ಮಾಡ್ತಕ್ಕಂಥ ಇನ್ಫ್ಲೂಯೆನ್ಸಿಂದ ಆತ್ಮೀಯರನ್ನ ಕಡಿತಾ ಹೋಗ್ತೀವಿ. ಒಂದು ದೃಷ್ಟಿಕೋನದಿಂದ ನೋಡ್ತೀರಾ, ಯಾವಾಗಲೂ ಕೂಡ ಯಾರನ್ನೂ ಕೂಡ ಒಂದೇ ದೃಷ್ಟಿಕೋನದಲ್ಲಿ ನೋಡತಕ್ಕಂಥದ್ದಲ್ಲ. ಅದರ ಹಿಂದೆ ಏನು ನಡೆದಿದೆ, ಮುಂದೆ ಏನು ನಡೆಯುತ್ತೆ, ಯಾರು ಪ್ರೋವೋಕ್ ಮಾಡಿದ್ದಾರೆ, ಆತ ನಡೆದುಕೊಳ್ತಕ್ಕಂಥ ಈ ಥರ ನಡವಳಿಕೆ ಹಿಂದಿನ ಕಾರಣವೇನು, ಒಂದು ಬಾರಿ ಕೂತ್ಕೊಂಡು ಯೋಚನೆ ಮಾಡಿ. ಖಂಡಿತ ನಿಮಗೆ ಈ ಮಾಸ ಏನನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ, ನಿಮ್ಮ ಸ್ನೇಹಿತರ ಸಹಕಾರದಿಂದಲೇ ಅದು ಡಬಲ್ ಆಗಿ ನಿಮಗೆ ಲಭಿಸತಕ್ಕಂಥದ್ದು ಜಾಸ್ತಿಯೇ ಇರುತ್ತೆ. ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಈ ಮಾಸ ಧನುರಾಶಿಯವರು ಪಡೆದುಕೊಳ್ತಾರೆ.
ಎಲ್ಲರೊಂದಿಗೆ ತುಂಬ ಚೆನ್ನಾಗಿ ರಿಲೇಷನ್ಶಿಪ್, ಒಳ್ಳೆ ಬಾಂಡಿಂಗ್ ಪಡ್ಕೊಳ್ತೀರ. ಸಹಾಯವನ್ನು ಕೂಡ ಚೆನ್ನಾಗಿ ಮಾಡ್ತೀರಿ, ಸಹಾಯವನ್ನು ಕೂಡ ಚೆನ್ನಾಗಿ ತೆಗೆದುಕೊಳ್ತೀರಿ. ಅಂದರೆ ಇಟ್ಸ್ ಅ ಗುಡ್. ನಾವು ಅದಕ್ಕೆ ಹೇಳ್ತಿರ್ತೀವಿ ಯಾವಾಗಲೂ ಕೂಡ ನಮ್ಮ ಕಷ್ಟಕ್ಕಾಗೋರು ನಮ್ಮ ನೆರೆಹೊರೆಯವರು, ನಮ್ಮ ಸ್ನೇಹಿತರು, ಆತ್ಮೀಯರು ಅಂತ. ಅದಕ್ಕೆ 3 ಪದಗಳನ್ನು ತುಂಬ ಬೇಗ ಬಳಸೋದು ನಾವು ಸಂಬಂಧಿಕರಿಂದ ಮುಂಚಿತವಾಗಿ. ಎಲ್ಲ ಒಳ್ಳೆ ಫಲವನ್ನು ಖಂಡಿತ ಈ ಮಾಸ ಜಾಸ್ತಿ ಪಡೆದುಕೊಳ್ಳುವಂತರಾಗ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಳ್ಳುತ್ತೆ ಈ ಮಾಸ. ಆರ್ಥಿಕವಾಗಿ ಸ್ವಲ್ಪ ಹಿಂಜರಿಕೆ ಇರುತ್ತೆ, ಹಿಂದೆ ಮುಂದೆ ಆಗಿರುತ್ತೆ. ಕಮಿಟ್ಮೆಂಟ್ ವಿಚಾರದಲ್ಲಿ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡಿರ್ತೀರಿ. ಯಾರಿಗೋ ಕೊಡಬೇಕಾಗಿದ್ದ ದುಡ್ಡು ಇನ್ಯಾರಿಗೋ ಕೊಟ್ಬಿಟ್ಟಿರೋ, ದುಡ್ಡಿಲ್ಲದೆ ಅಂತ ಒದ್ದಾಡ್ತಿರ್ತಿರಲ್ಲ. ಎಲ್ಲ ಕಷ್ಟದ ಪರಿಸ್ಥಿತಿಗಳು ಕೂಡ ಒಂದು ಸರಿ ಅಂತಕ್ಕೆ ಬರುತ್ತೆ. ಆರ್ಥಿಕವಾಗಿ ಪರವಾಗಿಲ್ಲಪ್ಪ ಈ ಮಾಸ, ಇಷ್ಟು ನಡೆದ್ಬಿಟ್ರೆ ಈ ಇಡೀ ವರ್ಷ ಉಸಿರಾಡ್ಕೊಂಡ್ಬಿಡ್ತೀನಿ ನಮ್ಮ ಮನಸ್ಥಿತಿಗೆ ಬರ್ತೀರಾ. ಅದು ಖಂಡಿತ ಲಾಭವಾಗಿ ಯಥೇಚ್ಛವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗೂ ಆರೋಗ್ಯದಲ್ಲೂ ಕೂಡ ಉತ್ತಮ ಚೇತರಿಕೆಯನ್ನು ನೀವು ಈ ಮಾಸ ಕಾಣುವಂತರಾಗ್ತೀರಾ. ಅದನ್ನೂ ಕೂಡ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ನಿಮಗೆ ಯಥೇಚ್ಛವಾಗಿ ಪಾಸಿಟಿವ್ಲಿ ಪ್ರವೋಕ್ ಮಾಡುತ್ತೆ. ತಿಳಿದಿರಲಿ ಧನುಸ್ಸು ರಾಶಿಯವರು, ಯಾವುದೇ ಕಾರಣಕ್ಕೂ ನಿಮ್ಮ ಸೀಕ್ರೆಟ್ಸ್ಗಳನ್ನು ಯಾರ ಬಳಿಯೂ ಬಿಟ್ಕೊಡ್ಬೇಡಿ. ಆತ್ಮೀಯರು ತುಂಬ ಬೇಕಾದವನು ಆತನ ನಂತರ ಎಲ್ಲ ಹೇಳಿದ್ದಾನೆ ಅಂತ ನೀವೇನ ನಿಮ್ಮ ಸೀಕ್ರೆಟ್ಸ್ನ ಬಿಟ್ಕೊಡಕ್ಕೆ ಹೋದ್ರಿ, ಖಂಡಿತ ಒಂದಲ್ಲ ಒಂದು ದಿನ ಪ್ರಾಯಶಃ ಹಣೆ ಬರ ಕೆಟ್ಟರೆ ಈ ತಿಂಗಳೇ ನಿಮ್ಮನ್ನು ಹಿಡ್ಕೊಂಡು ಆ ವಿಚಾರದಲ್ಲಿ ಆಟ ಆಡಿಸ್ಬಿಡ್ತಾರೆ. ಏನೋ ನೀವು ಹೆಸರನ್ನು ಸಂಪಾದನೆ ಮಾಡ್ಕೊಂಡ್ಬಂದಿದ್ದು ಒಂದಷ್ಟು ವರ್ಷ ಸೈಕಲ್ ಹೊಡ್ಕೊಂಡು ಎಲ್ಲವೂ ಕೂಡ ಒಂದೇ ಕ್ಷಣಿಕದಲ್ಲಿ ಕೈಯಾರ ಮುರಿದಾಕ್ತಂಗೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ನಿಮ್ಮ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ಬೇಡಿ. ಯಾರ ಬಳಿ ಎಷ್ಟು ಹೇಳಬೇಕೋ, ಯಾರ ಬಳಿ ಎಷ್ಟು ಮಾತನಾಡಬೇಕೋ, ಯಾರ ಬಳಿ ಎಷ್ಟು ಕಮ್ಯುನಿಕೇಷನ್ ಮಾಡಬೇಕೋ ಅಷ್ಟೇ ಮಾಡಿದರೆ ನಿಮಗೆ ಲೇಸು. ಇಲ್ಲದಿದ್ದರೆ ಅತಿಯಾದ ಮಾತು ನಿಮ್ಮನ್ನು ಸಂಕಷ್ಟಕ್ಕೆ ಈಸಿಯಾಗಿ ಗುರಿ ಮಾಡಿಕೊಡುತ್ತೆ. ಹೆಚ್ಚಿನ ಜವಾಬ್ದಾರಿಗಳನ್ನು ಈ ಮಾಸ ತೆಗೆದುಕೊಳ್ಬೇಕಾಗತ್ತೆ ನೀವು ಧನುರಾಶಿಯವರು. ಇದರಿಂದ ಸ್ವಲ್ಪ ಮೆಂಟಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ವೃತ್ತಿಪರವಾಗಿ ತಿರುಗಾಡತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇದರಿಂದ ಆಯಾಸಗಳಾಗ್ಬೋದು. ಸ್ವಲ್ಪ ದೇಹ ಸಪೋರ್ಟ್ ಮಾಡತಕ್ಕಂಥದ್ದು ಕಮ್ಮಿ ಆಗುತ್ತೆ. ನಿಮ್ಮ ಭಾವನೆಗಳನ್ನು ಯಾರ ಮೇಲೂ ಕೂಡ ಏರಿಕೆಯನ್ನು ಮಾಡಬೇಡಿ. ನಿಮ್ದೇನೋ ಭಾವನೆ ಇರುತ್ತೆ, ಹೀಗೆ ಆಗಿಬಿಡಬೇಕು, ಹೀಗೆ ನಡೆದು ಬಿಡಬೇಕು, ಹೀಗೆ ಇರಬೇಕು. ನಿಮ್ಮ ಭಾವನೆಯನ್ನು ಬೇರೆಯವ್ರ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ. ನಿಮ್ಮ ಬೆಲೆಯನ್ನು ನಿಮ್ಮ ಕೈಯಾರ ನೀವೇ ಕಳ್ಕೊಳ್ತೀರಾ. ಕೆಲಸವೂ ಕೂಡ ಹಾಳು, ಆ ವ್ಯಕ್ತಿಯೊಂದಿಗೆ ಸಂಬಂಧವೂ ಕೂಡ ಹಾಳು. ಹಾಗಾಗಿ ಧನುಸ್ಸು ರಾಶಿಯವರು, ನಿಮ್ಮ ಭಾವನೆ ಮತ್ತು ನಿಮಗೆ ಮಾತ್ರ ಸೀಮಿತ. ನಿಮ್ಮ ಭಾವನೆಯನ್ನು ಬೇರೆಯವ್ರ ಮೇಲೆ ಏರಿಕೆ ಮಾಡ್ತಾ ಹೋದಷ್ಟು ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಯಥೇಚ್ಛವಾಗಿ ಹರಿಸತಕ್ಕಂಥದ್ದು. ಅತಿಯಾದ ಕೋಪ ಹಾಗೂ ದುಡುಕು ನಿರ್ಧಾರಗಳು ನಿಮಗೆ ಈ ಮಾಸ ಸಂಕಷ್ಟವನ್ನು ತಂದುಕೊಡುತ್ತದೆ. ಅತಿಯಾದ ಕೋಪ ಏನಾಗ್ಬಿಡುತ್ತೆ, ನೋಡ್ಬೋಣ, ಮಾಡ್ಬೋಣ, ಮಟ್ಬೋಣ, ನನ್ನನ್ನು ಎದುರಿಸ್ತಕ್ಕಂಥವ್ರು ಯಾರು, ಈ ಥರ ತಪ್ಪು ಕಲ್ಪನೆಯಲ್ಲಿ ಬದುಕಬೇಡಿ. ಪ್ರತಿನಿತ್ಯವೂ ಕೂಡ ಒಬ್ಬ ಶ್ರೇಷ್ಠ ವ್ಯಕ್ತಿ ದಿನವೂ ಕೂಡ ಒಂದೊಂದು ವಿಚಾರದಲ್ಲಿ ಒಬ್ಬ ಇನ್ನು ಪಕ್ವಾಗಿರ್ತಕ್ಕಂಥ, ಅಂದರೆ ತುಂಬ ಸದೃಢ ಆಗತಕ್ಕಂಥ ಚಾನ್ಸಸ್ ಖಂಡಿತ ಇರುತ್ತೆ. ನಾವು ಭ್ರಮೇಲಿ ಬದುಕ್ತಿರ್ತೀವಿ, ನಾನೇ ಗ್ರೇಟ್, ನನ್ನಿಂದನೇ ಎಲ್ಲ, ಹಾಗೆ ಹೀಗೆ ಅಂತ. ಒಂದು ಅಜ್ಜಿ ಕಥೆ ಇತ್ತು ಅಂತ ಅಂದ್ಕೊಳ್ತೀನಿ. ಅಜ್ಜಿ ಅನ್ಕೊಂಡ್ಬಿಟ್ಟಿದ್ಲು ಮೂರ್ಖವಾಗಿ, ನನ್ನ ಕೋಳಿಯಿಂದನೇ ಇಡೀ ಬೆಳಗ್ಗೆ ಆಗ್ತಿರತಕ್ಕಂಥದ್ದು ಅಂತ. ಆ ಮೂರ್ಖ ತಪ್ಪುಗಳನ್ನು ಧನುರಾಶಿಯವ್ರು ಮಾಡ್ಕೊಳ್ಬೇಡಿ. ನಿಮ್ಮಿಂದ ಏನು ಬೆಳಗ್ಗೆ ಆಗ್ತಾ ಇಲ್ಲ, ಆ ಬೆಳಗ್ಗೆಲ್ಲಿ ನೀವು ಕೂಡ ಒಬ್ಬರು ಈ ಥರ ಬದುಕುವಂತರಾಗಿ, ಆವಾಗ ಜೀವನ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ. ಪೇಷನ್ಸಿಂದ ವೆಯ್ಟ್ ಮಾಡಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಖಂಡಿತವಾಗಿಯೂ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿಯೇ ಇರುತ್ತೆ. ಇನ್ನು ಈ ಮಾಸ ಯಾವುದೇ ದೊಡ್ಡ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಆತ್ಮೀಯರ ಬಳಿ, ಸ್ನೇಹಿತರ ಬಳಿ ಡಿಸ್ಕಷನ್ ಮಾಡಿ ಸಲಹೆ ಪಡೆದು ತದನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವಂಥರಾಗಿ. ಇಲ್ಲದಿದ್ದರೆ ಯೂಸ್ ಲಾಸಸ್ಗಳನ್ನು ಹಾಗೂ ಮೆಂಟಲಿ ಪ್ರೆಷರ್ಗಳನ್ನು ತೆಗೆದುಕೊಳ್ಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿಯೇ ಇರುತ್ತೆ. ಈ ಮಾಸ ಧನುರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡಿ. ಆ ಮಹಾಬಾಲಾಜಿ ವೆಂಕಟೇಶ್ವರ ಇವೆಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಡ್ತಾನೆ. ಹಾಗೂ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರ ಈ ಮಾಸ ಇಂತಿಂಥ ಕೆಲಸಗಳಾಗಬೇಕು ಅಂತ, ಖಂಡಿತ ಆ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿ ಅಂದರೆ ಮಕರ ರಾಶಿಯವರೊಂದಿಗೆ ಸಿಗೋಣ. ಅಲ್ಲಿವರೆಗೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನಿಮ್ಮ ಆತ್ಮೀಯರೊಂದಿಗೆ ಯಥೇಚ್ಛವಾಗಿ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ. ಧನ್ಯವಾದಗಳು.